ನಾವು ಕೂಡ ಆರಾಮದೇ ನೋಡ್ರಿ. ಇದು ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಶಾಲೆ ಟೈಮ್ ಆಗೈತಿ ಹೊಂಟಿ ನೋಡ್ರಿ. ನಮ್ಮ ಮಮ್ಮಿ ಬುತ್ತಿಗೆ ಚಚ್ಕ ಮಾಡಿದ್ರಿ. ಲೇಟ್ ಆಗೈತ್ರಿ ಟೈಮು. ನೀರು ಬಂದಾವ ತುಂಬ್ತಾವ್ರಿ. ಶಾಲೆಗೆ ಹೋಗ್ಬಾರ್ದು ಬರ್ರಿ. ಟೈಮ್ 9:05 ಕಮ್ಮಿ ಐತೆ. 9:05 ಕಮ್ಮಿ ನೋಡ್ರಿ ಸ್ನೇಹಿತರೆ. ಹೋಗು ಬರ್ರಿ. ಮಮ್ಮಿ ಟಿಫಿನ್ ರೆಡಿ ಮಾಡಿಟ್ಟಾರ್ರಿ. ನಾನು ಸಾಕ್ಸ್ ಹಾಕೊಂಡು ರೆಡಿ ಮಾಡೋತಿ. ರೆಡಿ ಮಾಡ್ಕೊಂಡು ನೋಡ್ರಿ. ಬ್ಯಾಗ್ ಹೋಗ್ಬಿಡ್ತಿದ್ದಾರೆ. ಶ್ರಾವಣ ಹಾಯ್ ಮಾಡು. ಶ್ರಾವಣಿ ಚೇಂಜ್ ಕಾಣಕತ್ತ ಅಂತ ಕಮೆಂಟ್ ಮಾಡಿದ್ರಿ. ಮೊದ್ಲಿನಂಗೆ ಕಾಣಲಾಗ್ಯಾಡ್ರಿ ಶ್ರಾವಣಿ ಅಂತ. ಮೊದಲು ಚಂದ ಕಾಣ್ತಿಲ್ಲ, ಇವಾಗ ಚಂದ ಕಾಣ್ತಿಲ್ಲ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಈಗ ಚಂದ ಏನು ಅವಾಗ ಚಂದ. ಈಗ ನೀ ಶ್ರಾವಣಿ ಅನ್ನಂಗೆ ಕಾಣಲಾಗಿ ಅಂತ ಅಂಟಿಯರಿಗೆ ಹಂಗೆ ಐಡಿಯಾ ಎಲ್ಲ ತೋರಿಸ್ಬಾರ್ದು. ತೆಗಿ ಅಮ್ಮ, ಬಿಡು ಕೈ ಬಿಡು. ಕೂಲಿಂದೋಳು ಚಂದ ಆಗ್ಯಾವ್ರಿ ಕೂಲ್ ಬೇಬಿ ಕಟಿಂಗ್ ಮಾಡಿಂದ. ಆದ್ರೆ ಒಬ್ರು ಕಮೆಂಟ್ ಹಾಕಿದ್ರಿ ಶ್ರಾವಣಿ ಕತೆನೆ ಕಾಣಲಾಗ್ಯಾಡ್ರಿ ಅಂತೇಳಿ. ನಾನು ಹೇಳೋದ ಇವತ್ತು 8 ಗಂಟೆಗೆ ಎದ್ದೀನಿ ರೀ. ಎದ್ದು ನೀನು ಬೇಬಿ ಕಟಿಂಗ್ ಒಮ್ಮೆ ಮಾಡಿಸಿಲ್ಲ, ಫಸ್ಟ್ ಟೈಮ್ ಅಲ್ಲ ಮಾಡಿಸೋದು. ಏನಮ್ಮ ಬೇಬಿ ಕಟಿಂಗ್ ಒಪ್ಪಿಲ್ಲ ಅಂತ ನಿನಗ. ನಮಗೆ ನೋಡ್ತೀನಿ ರೀ. ಇನ್ನು ಕೂಲ ಬಿಟ್ಬಿಡ್ಬೇಕು ಸ್ನೇಹಿತರೆ. ಉದ್ದ ಬರ್ಲಿಕ್ಕೆ ಹಿಂಗೆ ಕೂಲ ಇನ್ನೊಂದು 2 ಸಲ ಬೇಬಿ ಕಟಿಂಗ್ ಮಾಡಿ ಕೂಲ ಬಿಟ್ಬಿಡ್ತೀವಿ ನೋಡಿ. ಯಾಕೆ ಜಗಳ ಮಾಡ್ತೀರಮ್ಮ ಶ್ರಾವಣಿ? ನೀ ಬ್ಯಾಡ್ಗಲ್ಲ ಗುಡ್ಗಲ್ಲ. ನಿಮ್ಮ ಮನ್ಯಾಗ ಇದೇ ಥರ ಮಕ್ಕಳು ಜಗಳ ಮಾಡ್ತಾವಂತ ಕಮೆಂಟ್ ಹಾಕಿ. ಎಷ್ಟು ಜಗಳ ಮಾಡ್ತಾವೆ? ನಾವು ಬ್ಯಾಡ್ಗರ್ಲ ಅಂತಾರಲ್ಲ. ಬ್ಯಾಡ್ ಬಾಯ್ ಬಾಯ್ ಕೈತಿಗೆಪ್ಪ. ಹಾಯ್ ಮಾಡು. ಹಾಯ್ ಮಾಡಪ್ಪಜ್ಜಿ. ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್. ಅಕ್ಕಿ ಯಾಕೆ ಹೊಡಿ ಹಾಕೋತಿ ಅಪ್ಪಾಜಿ? ಒಳ್ಳೆ ಒಳ್ಳೆ ಕಟ್ಟ ಮಾಡಿದ್ರೆ ಪಲಾವ್ ಮಾಡ್ಬೇಕಾದ್ ನಾ ಮಾಡಿದ್ದೆ. ಸಜ್ಕ ಮಾಡೋದ್ರಿ. ಸಜ್ಕ ತುಪ್ಪ ಹಾಕ್ಕೊಂಡು ಉಂಡಾರ್ಸಿ ಅಂತಾರೆ. ಹಾಯ್ ಮಾಡು. ಏನ ಹೆಂಗೆ ನಾಟಕ ಮಾಡ್ತಾರೆ ನೋಡ್ರಿ. ಹಾಗಾಗಿ ಶ್ರಾವಣ ಕಿಡಿಗೇಡಿ ಭಾಳದಿಲ್ಲ ನೀನು. ಅಮ್ಮ ನೀವು ಸಾಲಿಗೆ ಹೋಗು. ಕುರ್ಕುರು ಕೊಡ ಯಾವ ಹಾಂ ಕುಕ್ಕುರು ಕೊಡಲ್ಲ, ಇನ್ನೂ ಕೊಡಲ್ಲ. ಆ ಕಾಡಿಗೆ ಏನು ಮಾಡ್ಕೊಂಡ ನೋಡಿ ರೆಡಿ ಮಾಡಿ. ಇಬ್ರು ಅಂತ ತಗೋರಿ. 2 ಇದ್ದವು. ಅವತ್ತಿ ಏನು ಶ್ರಾವಣಕ್ಕ ಇಲ್ಲಿ ನೋಡ್ರಿಗ. ಶ್ರಾವಣಕ್ಕೆ ಇಬ್ರು ನಿಂತ್ರಿ ನೋಡ್ರಿಗ. ಹಾಂ ಅವು ಆಯ್ತು ತಂದು ಜಗಳ ಮಾಡಕತ್ರಿ. ಒಂದಾದ್ರೆ ಶ್ರಾವಣ ನೀನು ಕಾಲೇಜ್ ಜಗಳ ಓಡ್ತಾವ. ಓ ಬಾ ಶ್ರಾವಣ ಕಟ್ಟ ಸಾಕು ಸಾಕಿಲ್ಲ ಶ್ರಾವಣು. ಹಾಂ ಟೈಮ್ ಆಗೈತೆ ಬಾ. 9 ಆತು. ಇನ್ನು 10 ನಿಮಿಷ ಆಯ್ತು. ಯಾಕೆ ಈಗ ಯಾಕೆ ಬಂದಾಗ? ಅವಗೂ ಐತಲ್ಲ, ಅವಗೂ ಐತಿ. ಬ್ಯಾಗ್ ಹೆಂಗೆ ಕೆಡುತ್ತೀರಿ? ಹೆಂಗಿಲ್ಲವ ಅಂತೀವಿ. ಹೋಗಿ ಹುಷಾರ. ನೀವು 10ಕ್ಕೆ ಹೋಗದ್ ಬಾ. ಸಾಕು ಚಲೋ ಆಗಲ್ಲ. ಅಮ್ಮ ಹುಷಾರು ನೋಡು. ಬಾಯ್. ನೋಡಿ ಅಂಗಳ ಕಸ ಹೊಡಿಗೀನಿ, ರಂಗೋಲಿ ಹಾಕೀನಿ. ಶ್ರಾವಣ ಬಾ. ಟೈಮು ಕರೆಕ್ಟ್ 9 ಗಂಟೆ ಆಯ್ತು ನೋಡಿ. ಕಾಣ್ತಿರ್ಬೇಕಿಲ್ಲೇ. ಲಂಗ ಹೊಲಿಗೆ ಹಾಕೋ ಬಂದ ಸ್ನೇಹಿತರೆ. ಎಲ್ಲ ಪಟ ಪಟ ಕೆಲಸ ಮಾಡ್ಕೋಬೇಕು. ಇನ್ನು ಪರ್ಸಾಲಿ ಆಟ ಕಸ ಹೊಡಿಗಿಲ್ಲ. ನಾ 8ಕ್ಕೆ ಎದ್ದೇನು ಹೇಳ್ದೆ. ಇದೆಲ್ಲ ಕ್ಲೀನ್ ಆಗೈತೆ. ಇವ್ರು ಮೇಕಪ್ ಮಾಡಿ ಇಲ್ಲೇ ಇಟ್ಟು ನೋಡಿ. ಸಜ್ಕ ಮಾಡಿದೆ. ಅವ್ರು ಕೂತಕ್ಕ ಉಂಡಾರ ನೀರು ಕಾಸಿದ್ದೆ ಒಲೆ ಮ್ಯಾಗ. ಹಂಗಂದ್ರೆ ಅವ್ರಿಗೆ ನಿಗುರು ತೆಗಿಯಕ್ಕೆ ನೀರು ಹಾಕಿದ್ದೀನಿ ರೀ. ಕಾಸಿಗೆ ಇದು ಮಾಡಿ ನೋಡಿ. ಬರೀ ಸ್ನೇಹಿತರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಅವ್ರಿಬ್ರು ನೋಡಿನ ನಮ್ಮ ಮಮ್ಮಿ ಬಾಣೆ ತಿಕ್ಕತ್ತಲ್ಲ. ನಮ್ಮ ಮಮ್ಮಿ ನೀರು ಚಲೋ ಮಾಡತ್ತಲ್ಲ. ನಾನು ನೀರು ತುಂಬೋದು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ರೀ. ಅದನ್ನು ಶೇರ್ ಮಾಡೀನಿ. ಇವಾಗ ಟೈಮು 3:30 ಆಗೈತೆ ರೀ. ನಾನು ಇವತ್ತೇನು ಟೀಚಿಂಗು ಇಲ್ಲ, ಏನಿಲ್ಲ ನೋಡಿ. ಅದು ಬರೀ ಕುಂದ್ರದಾಗೈತೆ ನೋಡಿ. ಒಂದಿಷ್ಟು ಆರ್ಡ್ರ್ ಬಂದು ರೀ. ವಿಡಿಯೋ ಕಾಲಿಂಗ್ ಮಾಡಿ ಆರ್ಡ್ರ್ ತೊಗೊಂಡೆ.
ವಿಡಿಯೋ ಕಾಲಿಂಗ್ ಮಾಡಿ ಅವ್ರು ಸೀರೆ ನೈಟಿಗೆ ತೋರಿಸಿ ಆರ್ಡ್ರ್ ತೊಗೊಂಡೆ. ನಿನ್ನ ಸ್ನೇಹಿತರೆ ಎಂಥ ಕರ್ಮಂದ್ರಿ, ಎಂಥ ಇದ್ದಿರ್ಬೇಕು ನೋಡಿ. ದೇವ್ರು ಅದಾನ ಅನ್ನೋಕ್ಕೆ ಒಂದೇ ಮಾತು ನಿಜ ನೋಡಿ. ದೇವ್ರು ಇದ್ದೇ ಇರ್ತಾನೆ ರೀ. ದೇವ್ಸಿಗತ್ತಿಗೆ ದೇವರೇ ಗತಿ ಅಂತ, ಹಂಗೆ ದೇವ್ಸಿಗತ್ತಿ ದೇವ್ರು ಇರ್ತಾನೆ ರೀ. ನಾವು ಅಲ್ಲಿ ನಿನ್ನೆ ನೀರಿನ ಸಲಾಗ ಎಲ್ಲರೂ ಜಗಳ ಮಾಡಕತ್ತಿರನ್ನು ಕೂಡ ಅದೇ ಹೊಡ್ತೀನಿ ನಾನು ಸುಮ್ಮನೆ ಯಾಕೆ ಅವ್ರಿಗೂ ಬಾಯಿಗೆ ಹತ್ತೋದು ಕಿಲ್ಲಪ್ಪ, ನಾವು ಅನ್ನೋದು ಅವರು ಅನ್ನೋದು ಆಗ್ಯಾವ್ರಿ. ನಾನು ಅಂದೇ ಇಲ್ಲ, ನಾನು ಅವರು ಅಂದಿರ್ತಾರೆ. ಅವೆಲ್ಲ ಜಗಳ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋದು ಅಷ್ಟೊಂದು ಸರಿ ಅಲ್ಲ. ಯಾಕೆ ರೀ ಸಿಸ್ಟರ ಏನಾಗಿತ್ತು ರೀ ಅಂತ ಕೇಳಿದರು. ಕೂಲ್ ಇದ್ದ ಮ್ಯಾಗ ತೊಡಕ್ಕೆ ಇರುದರಿ ಇರಲಿ ಮತ್ತು ಹಂಗೆ ಮಾಡ್ಕೊಂಡು ತಿನ್ನೋರ ಮ್ಯಾಗ ತೂರ್ಕೊಂಡು ಬರೋರು ಭಾಳ ಮಂದಿ. ಅದು ಮಾತಾಯ್ತು ರೀ, ಮಾಡ್ಕೊಂಡು ತಿನ್ನೋರ ಮ್ಯಾಗ ತೂರ್ಕೊಂಬರೋರು ಭಾಳ ಮಂದಿ. ದೇವ್ರ ಕಣ್ ತೆರೆದ್ರೆ ಆನಂದ, ಮನುಷ್ಯರ ಕಣ್ ತೆರೆದ್ರೆ ಭಸ್ಮ. ಮನುಷ್ಯರ ಕಣ್ ತೆರೆದ್ರೆ ಭಸ್ಮ ಆಗೋದೇ ರೀ, ಅದು ಆನಂದ ಆಗಲ್ಲ. ಅದಕ್ಕೆ ದೇವರು ಕಣ್ ತೆರಿತಾರೆ ಸ್ನೇಹಿತರೆ. ಅದಕ್ಕೆ ನಿಜವಾದ ಏನಂದ್ರೆ ನಿನ್ನೆ ಆದ ಘಟನೆ ಒಂದು ನನ್ನ ಜೀವನದಾಗ ಏನೋ ನಿಜವಾದ ಘಟನೆ ಆತಂದ್ರೆ ಅದೆಲ್ಲ ನಿಮಗೂ ಶೇರ್ ಮಾಡ್ತಿರ್ತೀನಿ. ಇವೆರಡು ಇವತ್ತು ಆನ್ಲೈನ್ ಬಂದಾಗ ಓದ್ತಾವು. ಮತ್ತು ನಿನ್ನೆ ಅಷ್ಟು ಡೈಲಿ ವೇರ್ ಮಾಡಿದ್ದು ಪತ್ಲು ಎಷ್ಟಿದ್ದು ರೀ, ಅಷ್ಟು ಖಾಲಿ ಆಗ್ಯಾವ ಡೈಲಿ ವೇರ್ ಪತ್ಲುಗಳು. ಇದು ಒಂದು ವೇರ್ ರೀ. ಬಟ್ಟೆ ತರಕ್ಕೆ ಹೋಗ್ಬೇಕೇನು ನಾನು ಕೂಡ, ಬಟ್ಟೆ ತರಕ್ಕೆ ಹೋಗ್ಬೇಕು, ಫೋನ್ ತೊಗೋಬೇಕು. ಎರಡರಾಗ ಒಂದು ಕಮೆಂಟ್ ನೀವೇ ಮಾಡಿರಿ. ಬಟ್ಟೆ ತೊಗೊಂಬ ಅಂದ್ರೆ ಬಟ್ಟೆ ತೊಗೊಂಬರ್ತೀನಿ ರೀ, ಇಲ್ಲ ರೀ ಅಕ್ಕ ಫೋನ್ ತೊಗೋರಿ ಅಂದ್ರೆ ಫೋನ್ ತೊಗೋತೀನಿ. ನನಗೊಂದು ತಿಳಿಯವಲ್ಲ ಸ್ನೇಹಿತರೆ. ಶುಕ್ರವಾರ ಮನೆಗೆ ಜೋಗಮ್ಮ ಬಂದಿದ್ದು, ಬಂಡ್ರ ಹಚ್ಚವ್ರಿ. ನೀರು ಕಾಸಿಂದ ಯಾವ್ದಾರು ಜಾಕ ಮಾಡಿಲ್ಲ. 3:30 ಆಗೈತೆ ಅಂದರು. ಒಂದ್ಕೊಂದು ಕೆಲಸ ಬಂದು ಸ್ನೇಹಿತರೆ, ಹೇಳ್ತೀನಿ ಏನು ಕೆಲಸ ಮಾಡೀನಿ ಅಂತ. ಮತ್ತು ಶ್ರಾವಣಿಗೆ ಶಾಲ್ಯಾಗ ಬೂಟ್ ಕೊಟ್ಟರು, ಕಾಣ್ತಿರ್ಬೇಕು ರೀ. ಇನ್ನೂ ಊಟಿಲ್ಲ ಏನು ನೋಡಿ, ಬೂಟ್ ಕೊಟ್ಟರು ನೋಡಿ. ಕರಿವು ಸಾಕ್ಸ್ ಬೂಟ್ ಅಟೆ ಗೋರ್ಮೆಂಟ್ ಶಾಲ್ಯಾಗ ಕೊಟ್ಟರು ನೋಡಿ ಸ್ನೇಹಿತರೆ. ಇವೆರಡು ಪಾರ್ಸಲ್ ಇವತ್ತು ಕಳಿಸು ಇದ್ದು, ಇವೆರಡೂ ಪ್ಯಾಕ್ ಮಾಡಿ ನಾಳೆ ಅಪ್ಪಾಜಿ ಬಿಚ್ಚಬಾರ್ಬಿಡು ಹಾಕ. ಇಲ್ಲಿ ಹೆಸರು ಬರ್ದಾರ ನೋಡಿ ಸ್ನೇಹಿತರೆ, ಶ್ರವಣಿ ಅಂಕ್ಲಿ ಅಂತ ಬರ್ದಾರ ನೋಡಿ. ಕರಿ ಬೂಟ್ ಒಂದೇ ರೀ, ಕರಿ ಸಾಕ್ಸ್ ಒಂದೇ. ವಾಸಲೆ ಕರಿ ಬೂಟು, ಕರಿ ಸಾಕ್ಸು, ಬಿಳಿ ಸಾಕ್ಸ್ ಕೊಟ್ಟಿದ್ರಿ. ಈ ಸಲ ಅಡ್ಡೆ ಕೊಟ್ಟಿರಿ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತೊಗೊಂಬರ್ದು ಬಿಡು. ಅಕ್ಕಾಗ ನೋಡ್ತಾನ ನೋಡಿ ಶ್ರಾವಣ ಬಿಡಾತನ. ಅದಕ್ಕೂ ಪಕ್ಕೊಡ್ತೀಯ? ಹಾಂ, ಯಾಕ ನೀನು ಮುಂದುವರ್ಸಕ್ಕೆ ಶಾಲೆಗೆ ಹೊಂಟಿ ಅಂದ್ರೆ ಬೂಟು, ಸಾಕ್ಸ್, ಮತ್ತು ತಾಯಿ ಬೆಲ್ಟು ಎಲ್ಲ ತೊಗೊಂಬರ್ತೀವಿ. ಅಯ್ಯಪ್ಪ ನಿನಗೂ ತರಲಣ್ಣ, ನೀನು ಶಾಲೆಗೆ ಕಲಿ. ಹೌದಿಲ್ರಿ ಸ್ನೇಹಿತರೆ? ನೀವು ಏನು ಕಮ್ಮಿ ಎಲ್ಲ ಮಾಡ್ತೀವಿ. ನೋಡ್ಕೊಂಡು ಕುಂದ್ರಿ ನೋಡಿ ಸ್ನೇಹಿತರೆ. ನಾನು ನಿನ್ನೆ ಯೂಟ್ಯೂಬ್ ಎದ್ರ ಜಗಳ್ರಿ, ನೀರು ತುಂಬ ಸಲ ನೀರು ಯಾಕೆ ತುಂಬ್ತಿ ಅಂತ ಜಗಳ ಬಂದಿತ್ತಲ್ಲ, ಅಷ್ಟೇ ಜಗಳ ತೊಗೋಬೇಕು. ನಾನು ಯೂಟ್ಯೂಬ್ ಮಾಡೋದು ಎಲ್ಲ ಯಾಕೆ ತೆಗಿಬೇಕು ಹೇಳ್ರಿ, ತೆಗೆದು ಹಂಗಾಯ್ತು ಹಿಂಗಾಯ್ತು ಜಗಳದ ಮ್ಯಾಗ ಒಂದು ಮಾತು ಬರ್ತಾವೆ, ಒಂದು ಮಾತು ಹೋಗ್ತಾವೆ ಸ್ನೇಹಿತರೆ. ಅದು ಒಂದಿಟ್ಟು ಮನ್ಸಿಗೆ ನೋವಾಗೈತೆ. ನೋವಾದರೂ ಅಂಜಲ್ರಿ, ನಮ್ಮ ಜೀವನ ಐತಿ, ನಾವು ಮಾಡಲೇಬೇಕು. ನಮ್ಮ ಮನ್ಸಿಗೆ ನೋವು ಮಾಡಿ ಮನಸ್ಸಿಗೆ ಅನ್ನ ಸಾಂಬಾರು ಮಾಡೀನಿ ರೀ, ಬೇಳೆ ಸಾಂಬಾರು. ಅನ್ನ ಮಾಡೀನಿ ರೀ ಒಂದು ಕುಕ್ಕರು. ಮಕ್ಕಳು ಬರ್ತಾವೆ, ಮತ್ತು ಸಂಜೆಗೆ ಬಂದು ನಿಂತಾಳ. ರೊಟ್ಟಿ ಮಾತ್ರ ಅದ ಸ್ನೇಹಿತರೆ. ಇವತ್ತು ರೊಟ್ಟಿ ಮಾಡಲ್ಲ, ಶುಕ್ರವಾರ. ಶಾವ್ ನೋಡಿ ಬೂಟ್ ಹಾಕೊಂಡು ಕುಣ್ಯಾಕತ್ತ. ಬೂಟು ಸಾಚಿಡು, ಅವನು ಸಾಚಿಡು ಕುಣ್ಯಾಕತ್ತೀನಿ ರೀ. ನಿನ್ನೆ ಅಷ್ಟೆಲ್ಲ ನಾವು ಜಗಳನ್ನ ಕೇಳ್ರಿ ಹೆಂಗೆ ಸ್ನೇಹಿತರೆ ಮಾಡ್ಕೊತಿದ್ರು. ಮಂದಿ ಕಾಟ ಬೇಡ್ಕೊತಿದ್ರು, ನಾಯಿ ಕಾಟ ಅಂತ ಮಾಡ್ಕೊತಿರ್ತೀವಲ್ಲ. ಅಷ್ಟಿದು ನಳ ಅಡ್ಡಿ ನಳ ತೊಗೊಂಡು ನಾನು ನಮ್ಮ ಮನೆ ನಳ ಮಾಡ್ಕೋಬೇಕಂತ ಅದನ್ನು ಅಲ್ಲಿ ಜಗಳ ಮಾಡೋ ಸ್ನೇಹಿತರೆ. ಅದನ್ನೇ ಒಂದು ಮಾಡ್ಕೊಂಡ್ಬಿಡ್ತೀನಿ, ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೀನಿ. ಆ ಕಡೆ ಸುಮ್ಮನೆ ಎಲಿ ಮ್ಯಾಗ ಕಲ್ಲು ಹೋಗೋದು ಮಾರಿ ಸಿಡ್ಸ್ಕೊಳಕ್ಕಿಂತ ನಾವು ಸರ್ಕೊಂಡು ನಮ್ಮ ಕೆಲಸನ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಆ ನಳ ಒಂದು ಯಾರಿಗಾರು ಯಪ್ಪ ಎನ್ನ ಅಂದು ನೆಟ್ ಒಂದು 500-600 ರೂಪಾಯಿ ಹೋದ್ರೋಗಲ್ಲಕ್ಕ. ಈ ಕಡೆ ಆ ನಳಕ್ಕೆ ಜೇಂಟ್ ಮಾಡ್ಕೇರಿ ಈ ಕಡೆ ನಳ ಮಾಡ್ಕೊಂಡ್ಬಿಡ್ತೀನಿ ರೀ. ದಿನ ಹೊಂಟ್ರ ನೀರಿನ ಸಲ ಜಗಳ ಮಾಡೋದಾಗಲ್ಲ. ಅವ್ರು ಬರಗ ನೀರು ಬಂದುಬಿಡ್ತಾವೆ ರೀ, ತುಂಬಿಡ್ತಾರೆ. ನಮ್ಮ ನಳ ನೀರು ಕೊಡೋಣ ಜಗಳ ಹತ್ತಿ ಬಿಡ್ತಾವೆ. ನಾವು ತುಂಬಲ್ಲ ಮಾಡೋಲ್ಲ ಅಂತ 2 ಮನೆ ಇಡಬಾರ್ಕೆ 2 ನಳ ಇದ್ರೆ ಬೇಷ್ ಆಗ್ತಿತ್ತು. 1 ನಳ ಇದ್ದು ಇಷ್ಟು ಸಮಸ್ಯೆ ಆಗೈತಿ. ಅದು ನೀರಿನ ಜಗಳ ಅಲ್ಲಿ ಸ್ನೇಹಿತರೆ, ಹೊಟ್ಟೆ ಕಿಚ್ಚಿನ ಜಗಳ ಅಂತಲ್ಲ, ಹಂಗದು ಎದ್ರಾಗಾರ ಏಕೆ ತೊಡಬೇಕು, ಜಾಗ ತೊಗೋಬೇಕು ಅನ್ನೋದು. ಅಷ್ಟು ಜಗಳ ಮಾಡಾಕತ್ತೀವಿ ರೀ. ಅವ್ರು ಇಷ್ಟೊಂದು ಭಯ ಬಂದಿದ್ರಲ್ಲ ರೀ. ಯಾಕಂದ್ರೆ ನಾ ಇದ್ದು ಮಾತಾಡ್ಬೇಕಿಲ್ಲ ರೀ, ಮಂದಿ 4 ಮಂದಿ ಗೊತ್ತಾಗಬೇಕು. ಅವರು ನಾನು ನಾವೊಂದು ಎಲ್ಲ ಒಟ್ಟು
ಈಗ ಕೆದಕಿದ ಮ್ಯಾಗ ಕೆಣಕೋತ ಹೋಗ್ತಾರೆ ರೀ, ಮುಚ್ಚಿದ್ರೆ ಮುಚ್ತಾವೆ. ಯಾವುದೇ ಇಲ್ಲರಿ ವಿಷಯ, ನಾನು ತಪ್ಪು ಮಾಡಿರೋಗಿರ್ಬೇಕು, ಅವ್ರು ತಪ್ಪು ಮಾಡಿದ್ರೆ ಆಗ್ಬೋದು. ಇವತ್ತು ಇಷ್ಟೇ ಬಡ್ದಾಡ್ತೀವಿ ಅಂದ್ರೆ ನಾವು ಅಂತಂಬ್ರು ಬಡ್ದಾಡಿದ್ರು ನಾಳೆ ಕೂರ್ತೀವಿ. ಮೂರನೇದವ್ರು ಕಡ್ಡಿ ಆಡ್ಸಕ್ಕೆ ಬರ್ತಾರಲ್ಲ, ಒಬ್ಬಕ್ಕೆ ಮೂರನೇದೇ ಕಡ್ಡಿ ಆಡಿಸಿ ಅಕ್ಕಿದ ಗೂಡು ಮಾತ್ರ ಲಡ್ ಬಡ್ ಆಯ್ತು ಜಗಳ. ಹೊಡ್ಯಾಕೆ ಬಂದು ಆಡಿಸಿ ನಿಂತಾರೆ, ಮೂರನೇದೇ ಕಡ್ಡಿ ಆಡಿಸಿ ಅವ್ರು ಗಪ್ಪ ಆದರೆ ಅವ್ರು ಬಿಡಬೇಕು, ಈಕಿನ ತೊಗೋಬೇಕು ರೀ ಕೈ. ಹಂಗಾಗೈತೆ ನಿಂತಾರೆ. ಅಲ್ಲಿ ಹೆಣ್ಮಾಳು ದಾರು ಕುಡಿದೆಲ್ಲರೂ ಕೇಳೇನ್ರಿ. ದಾರು ಕುಡಿದು ನನಗೆ ಕೂಡ ನ್ಯಾಯದಂತೆ ನ್ಯಾಯ ಹೇಳ್ಬೇಕು. ನ್ಯಾಯ ಬಿಟ್ಟು ಮಾತಾಡಿದ್ರೆ ಹಿಂಗೆ ಎಲ್ಲರೂ ಇದ್ರು ಓಣ್ಯಾಗ ಯೋಚಿದ್ರಲ್ಲ ಸ್ನೇಹಿತರೆ, ಈಕಿನೇ ನಿಂತಿತ್ತು ಹೇಳ್ರಿ. ಹೆಣ್ಮಾಳು ದಾರು ಕುಡಿಕೇರಿ ಚೀ ಅಂತ ಎಲ್ಲ ಗಬ್ಬ ಅಂತ ಅವು ಎಲ್ಲಿ ನಾವೆಲ್ಲಿ ಅವು ಕುರುಗೂಡ ನಾವು ಇದು ಮಾಡೋದು ತಪ್ಪು. ನಮ್ಗೆ ಅಂದಾಗ ಸಿಟ್ಟು ಬರುತ್ತೆ, ನಮ್ಗೆ ಅಂದ ಸರ್ ಕುಂದ್ರ ಅಂದಾಗ ಸಿಟ್ಟು ಬರುತ್ತೆ. ನಾವು ಹೋಗ್ಬೇಕಾದ್ರೆ ಮನೆ ಬಿಟ್ಟು ಆಕಿ ಹೇಳ್ತಾಳೆ ರೀ, ಮನೆಯವ್ರು ಅನ್ನಲ್ಲಾಗ್ಯಾರ, ಆಕಿ ಮೇಲ್ಗಟ್ಟೆ ರೀ ಮನೆಯವ್ರು, ಆಕಿ ಹೇಳ್ಯಾರಿ ಹೋಗ್ಬೇಕು ನಿಮ್ಮ ಮನೆ ಬಿಟ್ಟು. ನಾ ಯಾಕೆ ಹೋಗಿ, ನೀನು ಹೋಗಿ, ನೀನು ಹೆಂಗೆ ಬಂದು ನಾನು ಬಂದೀನಿ, ಅಗ್ರಿಮೆಂಟ್ ಮಾಡಿ ಏನಿಲ್ಲ, ಅಗ್ರಿಮೆಂಟ್ ಮಾಡಿಲ್ಲ ನಾನು, ಅಗ್ರಿಮೆಂಟ್ ಮಾಡಿ ತಾಳಿ ಕಟ್ಕೊಂಡ್ಬಂದೀನಿ, ಓಡಿ ಬಂದಿಲ್ಲ. ನಾನು ಎಲ್ಲ ಮಾತಾಡಿದ್ದೆ, ಮಾತು ಬರುವರಿ ಮಾತಾಡ್ಕೇರಿ ಮತ್ತು ಹಿಂದಾಗಡೆ ಹಂಗೆ ಮಾತಾಡಕತ್ತೀವಿ ರೀ. ಮತ್ತು ಬಟ್ಟೆ ಗಿರಿಯಕ್ಕೆ ಬಂದು ನೋಡಿ ಸ್ನೇಹಿತರೆ, ಅಲ್ಲೇ ಅದ ನೋಡಿ ದೇವ್ರು ಸಿಗೈತಿ. ದೇವ್ರು ಅಂತ ಯಾಕೆ ಅಂದಂದ್ರೆ ಇಲ್ಲಿ ಬಂದು ನೋಡಿ ದೇವರು ಬಟ್ಟೆ ಗಿರಿಯಕ್ಕೆ ಬಂದು 2,000 ರೂಪಾಯಿ ವ್ಯಾಪಾರ ಆಗ್ಬೇಕು. ಒಬ್ಬರೇ 2,000 ರೂಪಾಯಿ ವ್ಯಾಪಾರ ಮಾಡಿದರು. 8 ಪತ್ಲ ತೊಗೊಂಡ್ರಿ, 8 ಪತ್ಲ 2 ಜಂಪರ, 200 ರೂಪಾಯಿ ಒಂದು ಜಂಪರ್, 200 ಜಂಪರ, 8 ಪತ್ಲ 600 ರೂಪಾಯಿ ರೇಟ್ ಆಯ್ತು ನೋಡಿ. 6 1 6, 6 4 6 12, 6 4 14 ಅಂದ್ರಿ 6 1 6, 6 12, 6 3 8, 6 4 24 ರೂಪಾಯಿ. ಅದೊಂದು 2,600 ರೂಪಾಯಿ ವ್ಯಾಪಾರ ಆತ್ರಿ. ಅದೇ ನನ್ನ ಭಾವನೆ ಸುದ್ದಿ ಇರ್ಲಿಕ್ಕೆ ನನ್ನ ಭಾವನೆ ಸುದ್ದಿದ್ರೆ ಭಾಗ್ಯಕ್ಕೇನು ಕೇಳಲ್ಲ ಸ್ನೇಹಿತರೆ. ಭಾವನೆ ಒಂದು ಸುದ್ದಿ ಇರಬೇಕು, ಅದಕ್ಕೆ ಹಾಟ್ ವ್ಯಾಪಾರ ಆಯ್ತು. ಮತ್ತು ಬೆಳಗ್ಗೆ ಅಂದ್ರೆ ಮತ್ತೆ ನೈಟಿ ನಾನು ಹೋಗಂಗೆ ಓದ್ತಾವು. ಬನ್ನಿ ಸ್ನೇಹಿತರೆ, ನಾನು ಕೂಡ ಇದೊಂದು ನಿನ್ನೆ ಇದಿಷ್ಟೇ ಇಟ್ಟೀನಿ ರೀ. ನೀನು ಬೇಕಾದ್ರೆ ನೋಡಿರ್ಬೇಕು, ಇದಾಗ ನೀರಿದಾಗ ಇದಿಷ್ಟೇ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀನಿ. ಇದು ಸ್ಟಿಚ್ ಮಾಡಿ ಸಂಜೆನಾಗ ಏನೇನೋ ಮಾಡ್ಬೇಕಂದ್ರೆ ಯಾವುದು ಆಗಲಿಲ್ಲ ಮಾಡೋದು. ಇವಾಗಾರ ಮಾಡೋಣ ಬರ್ರಿ. ಟೈಮ್ 3:30 ಆಗೈತೆ, 4:30 ಹಿಂಗೆ ಆಗತ್ತೆ ರೀ. ನಾನು ಊಟ ಕೆಲಸ ಮುಗಿಸ್ಕೊಂಡ್ರಾಗ ಒಗ್ಯಾನ ಏನಾದವ್ರಿ, ಜಾಕ ಒಗ್ಯಾನ ಪೂಜೆ ಮಾಡಬೇಕಲ್ಲ. ಟೈಮ್ ಸ್ವಲ್ಪ ಇನ್ನೂ ಊಟ ಇಲ್ಲ ನೋಡಿರಿ. ಇವತ್ತು ನಾವು ಊಟ ಇಲ್ಲ ರೀ, ಟೈಮ್ ಬೇಕಾದ್ರೆ ನೋಡ್ತಿರ್ಬೇಕು. ಇನ್ನೂ ಬ್ರಷೇ ಮಾಡಿಲ್ಲ ರೀ ನಾನು. 4 ಗಂಟೆ ಬಂತು, ಇನ್ನೂ ಊಟ ಇಲ್ಲ, ಇನ್ನೂ ಬ್ರಷ್ ಮಾಡಿಲ್ಲ. ಬ್ರಷ್ ಮಾಡ್ಬೇಕಂತ ತೊಗೊಂಡಿದ್ದೆ. ತೊಗೊಂಡ್ರಾಗನೇ ಸಾಲಿಯವ್ರು ಫೋನ್ ಹಚ್ಚಿದ್ರು, ಇಲ್ಲೇ ಇಟ್ಟು ಹಂಗೆ ಓಡೋಗಿನಿ ರೀ. ಬ್ರಷ್ ಮಾಡ್ಬೇಕಂದು ಮಲಾಮ್ ಹಚ್ಚಿ ಹಿಂಗಿಟ್ಟು ಹಂಗೆ ಸಾಲಿಗೆ ಹೋದೆ. ಸಾಲಿಗೆ ಹೋಗಿ ಬಂದು ಜೋಗಮ್ಮರು ಬಂದರು, ಅವ್ರಿಗೆ ನೀರು ಕೇರಿ ಅಲ್ಲೊಂದಿಟ್ಟು ಮಾತಾಡ್ಕೊಂತೆ. ಜೋಗಮ್ಮರು ಅಂದರು, ನಿನಗೆ ಎಷ್ಟು ಕಾಡ್ತಾರ ಅಷ್ಟು ಮುಂದೆ ನಿನಗೆ ಒಳ್ಳೇದಾಗುತ್ತೆ, ನಿನ್ನ ಮಕ್ಕಳಿಂತ ಒಳ್ಳೇದಾಗುತ್ತೆ. ಎಷ್ಟೇ ಕಷ್ಟ ಬರಲಿ ಮಗಳೇ ಅಂಜಬೇಡ, ಆರಾಮಾಗಿರು ಅಂದರು. ಅದು ಎಲ್ಲ ಮತ್ತು ತಾಯಿನೇ ಬಂದು ಒಂದು ಸ್ವಲ್ಪ ಸಮಾಧಾನ ಮಾಡ್ದಂಗೆ ಆಯಿತು ಸ್ನೇಹಿತರೆ. ಅದು ಯಾಕೋ ಬಂದವ್ರಿ 3:30 ಮ್ಯಾಗ ಬಂದಾರ್ರಿ. ಎಲ್ಲ ಮತ್ತು ತಾಯಿನೇ ಬಂದು ಸಮಾಧಾನ ಮಾಡ್ದಂಗೆ ಆಯ್ತು. 2:30 ಮ್ಯಾಗ ಬಂದ ಸ್ನೇಹಿತರೆ, 3:30 ಇವಾಗ ಆಗೈತಿ. 2:30 ಮ್ಯಾಗ ಬಂದಾಳ. ಸ್ವಲ್ಪ ಮನಸ್ಸು ನಿರಾಳ ಅನ್ನಿಸ್ತು. ಏನೋ ಬಿಡು, ತಾಯ ಹೋದ ಅಲ್ಲ, ದೇವ್ರು ಅದಾನ ರೀ. ಬೀರಪ್ಪ ಮುತ್ಯನ ಆಶೀರ್ವಾದ, ಎಲ್ಲ ಮತ್ತು ಆಶೀರ್ವಾದ ಐತ್ರಿ. ದೇವ್ರ ಆಶೀರ್ವಾದ ಐತ್ರಿ. ಮನುಷ್ಯರ ಆಶೀರ್ವಾದ ತೊಗೊಂಡು ಏನು ಮಾಡೋದು. ಮನುಷ್ಯರ ಇಲ್ಲಿ ಮರಗೋರೆ ರೀ, ಅವ್ರು ಮನುಷ್ಯರು ಮರಗೋರೆ ಹೊಟ್ಟೆ ಕಿಚ್ಚ್ರಿ. ಅದಕ್ಕೆ ಬನ್ನಿ ಸದ್ದ ನೀರು ಕಾಸ್ತೀನಿ ರೀ. ನಿಮ್ಗೆ ಕಾಸಿದ್ದೆ ಮತ್ತು ಸಾಲಿಗೆ ಹೋದೆ. ಎಲ್ಲ ಮತ್ತು ಬಂದು ಹಿಂಗಮ್ಮ ಅಂದೆ, ಊರು ಬಿಡವ ಯಾಕೆ ಟೆನ್ಷನ್ ಮಾಡ್ಕೋತಿ ಅಂದು. ನೀನು ತಪ್ಪಿರ್ಲಾರಕ್ಕನೇ ಅಲ್ಲಿ ನೀನು ದೇವ್ರ ಭಗವಂತ ಬಂದು ನಿಂತನಿಲ್ಲ. 2,200 ರೂಪಾಯಿ ವ್ಯಾಪಾರ ಆಯ್ತು. ನಿನ್ನ ಭಾವನೆ ಸುದ್ದಿ ಐತವ, ನಿಮ್ಮ ಭಾಗ್ಯಕ್ಕೆ ಏನು ಕೇಳೋ, ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತೆಲ್ಲಮ್ಮ ಹೇಳಿದ್ಲು. ಖುಷಿ ಆಯ್ತದ ಒಂಥರ ಕೇಳಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಸಿಗ್ತೀನಿ. ಬಾಂಡೆ ತೋರಿಸಿನಿ, ನೀರೇ ಇರಲ್ಲಾಗ್ಯಾವ ರೀ, ನೀರು ಅಲ್ತು ಬರಲಾಗ್ಯಾವ. ನೋಡ್ಬೇಕು ನೀರಿಂದ ಅದನ್ನ ಹೆಂಗಾರ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಅಣ್ಣಗಾರ ಯಾರಿಗೆ ಫೋನ್ ಹಚ್ಚಿ ಕರಿಸೋದು ಮುಂದ್ಕೊಂಡು ನಾಳೆ ಹಾಕ್ಕೊಂಡ್ಬಿಡ್ತೀನಿ ರೀ. ಅದು ನೀನೇ ಅಷ್ಟೇ ಇಟ್ಟೀನಿ ರೀ, ಪೈಪು ಅಷ್ಟೇ ಐತೆ ನೋಡಿರಿ. ನೀರು ಏರ್ಲಾರ್ಕ, ನೀರು ಏರ್ಬೇಕಂದ್ರೆ ನೀನೇ ಮಾಡ್ಬೇಕಂದ್ರೆ ನಳ ಹಾಕ್ಕೋಬೇಕು ರೀ. ನಳ ಹಾಕ್ಕೋತೀನಿ. ಸುಮ್ಮನೆ ಇವು ನಿನ್ನೆ ಬಟ್ಟೆ ತಗೊಂಡಿಲ್ಲ, ಇನ್ನು ಬಟ್ಟೆ ಅದಾವ ರೀ. ಬನ್ನಿ ಸ್ನೇಹಿತರೆ, ಇನ್ನು ನೀರಿನ ಸಾಲ ಆಗಲ್ಲ ರೀ. ಇಷ್ಟು ಅವ್ರು ನನ್ನ ಮ್ಯಾಗ ತೋರಿಸೋದು. ನಾನು ನೀರು ತುಂಬಿದ್ರೆ ತೊಟ್ಟಿ ಕಿಚ್ಚ್ರಿ, ನೀರು ಒತ್ತು ತೊಗೊಂಬರ್ಲಿ, ಮುಂದೆ ನಿಂತ ನೀರು ತೊಗೊಂಬ ಹಿಂದೆ ಹಾಕೊಂಡು ಜಾಕಮ್ಮ ಅವ್ರದ್ದು. ನಮ್ಮ ನಳದಾಗ ಯಾಕೆ ನೀರು ತುಂಬ್ಕೋತಿ, ಈ ಮನೆಯವ್ರೇ ನೀರು ಕೊಡ್ಲಿಕ್ಕಂದ್ರೆ ಹೊರನೂರು ಹೆಂಗೆ ಕೊಡ್ತಾರೆ ಸ್ನೇಹಿತರೆ, ಅದನ್ನು ಹೇಳ್ರಿ. ನೀವೇ ವಿಚಾರ ಮಾಡಿರಿ ಇದನ್ನು. ಹಂಗೆ ರೀ, ಮಂದಿ ಕಾಟ ಮಾಡ್ಕೊತೀವಿ. ಯಾರಿಗೆ ಅಪ್ಪ ಅಲ್ಲರ ಮಾಡ್ಕೊತಲ್ಲ ಅಷ್ಟು ಇದು ರೀ ಅವ್ರದ್ದು. ನಾಳೆಗೆ ವ್ಯವಸ್ಥೆ ನಾಳೆಗೆ ಹೆಂಗಾರ ಮಾಡಿ ನಳ ಹಾಕೊಂಡು ವ್ಯವಸ್ಥೆ ಮಾಡಿಸ್ತೀನಿ ರೀ. ಬರ್ರಿ ಮತ್ತೆ ಸಿಗ್ತೀನಿ. ಸುಮ್ಮನೆ ಯಾಕೆ ಅವ್ರ ಗುಡಿ ಜಗಳ, ಕಾದ ಮನೆ ಕಲ್ಲು ಹೊಡಿತ ಅಂತ ಸುಮ್ಮನೆ ನಮ್ಮ ಪೂರ್ತಕನ ನಳ ಹಾಕ್ಕೊಂಡು ನಳದಾನ ತುಂಬ್ಕೊಂಡು ಬಂದ್ ಮಾಡಿ ನಮ್ಮ ಪೂರ್ತಕ ನಾವು ಇದ್ರಾತು ಅಷ್ಟೇ, ಮತ್ತೇನಿಲ್ಲ ರೀ. ಪ್ರೇಮು ಅಣ್ಣ ಮಾಡಿದ್ದು ಭಾಳ ತಪ್ಪೈತೆ ನೋಡಿ. ಯಾಕೆ ಅಕ್ಕ ಪ್ರೇಮು ಅಣ್ಣ ಬಗ್ಗೆ
ತಪ್ಪಂತ ಹೇಳಕತ್ತಾರಂದು. ಪ್ರೇಮು ಅಣ್ಣ ಇದೊಂದು ವಿಡಿಯೋ ನನಗೆ ಇಷ್ಟ ಆಗಿಲ್ಲಣ್ಣ. ಪ್ಲೀಸ್ ಈ ಥರ ಇನ್ನೊಮ್ಮೆ ಮಾಡಬೇಡಿ, ದಯವಿಟ್ಟು ಕೈ ಮುಗಿದು ಹೇಳ್ತೀನಿ. ಜೀವನನೇ ಹುಡುಗಾಟಿಕೆ ಆಡಬೇಡಿ. ಹುಡುಗಾಟಿಕೆ ಆಡೋಕೆ ಬೇರೆ ರಗಡ್ ಥರ ವಿಡಿಯೋಗಳು ಮಾಡಿ ಆದ್ರೆ ಎಲ್ಲ ವಿಡಿಯೋನೂ ಓಕೆ. ಇದೊಂದು ವಿಡಿಯೋ ಯಾಕೆ ನನಗೆ ಇಷ್ಟ ಆಗಲಿಲ್ಲ. ದೀಪಾ ಸಿಸ್ಟರ್ ಹತ್ತಿದ್ದು ನೋಡಿ, ಅವ್ರು 1 ಪಟ್ಟು ಹತ್ತಿರ 100 ಪಟ್ಟು ಅತ್ತೆ ಪ್ರೇಮು ಅಣ್ಣ. ಆದರೆ ನಿಮಗೆ ಎದೆ ನೋವು ಅಂತ ನೀವು ಪ್ರಾಕ್ ಮಾಡೋಕ್ಕೆ ಹೋಗಿ ನನಗೆ ನಿಜ ಜೀವನದಲ್ಲಿ ಆ ಘಟನೆಯನ್ನು ಅನುಭವಿಸಿ ಬಿಟ್ಟಿದ್ದೇನೆ. ಅದಕ್ಕೆ ನಿಮಗೆ ಗೊತ್ತಾಗಲ್ಲ ಅಣ್ಣ. ತುಂಬ ಮನಸ್ಸಿಗೆ ನೋವಾಯಿತು. ಯಾಕಪ್ಪ ಅಣ್ಣ ಈ ಥರ ಮಾಡ್ಯಾನಂತ ಅನ್ನಿಸ್ತು. ಆದರೆ ಸ್ನೇಹಿತರೆ, ನೀವೊಂದು ಹೇಳಿ, ಪ್ರೇಮು ಅಣ್ಣ ಮಾಡಿದ್ದು ತಪ್ಪೈತಿ. ಬೇಕಾದ್ರೆ ಲಿಂಕ್ ನಿಮಗೂ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಇನ್ನೂ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. 2 ದಿನದ ಹಿಂದಿನ ವಿಡಿಯೋ. ನನಗೂ ಆ ಕಡೆ ಆಗಿದ್ದಿಲ್ಲ ಕೆಲಸದ ಕೂಡ. ನಾನು ಪ್ರೇಮು ಅಣ್ಣ ವಿಡಿಯೋ ನೋಡ್ತಾ ಇರ್ತೀನಿ, ಚೆನ್ನಾಗಿ ಬರ್ತಾವೆ ವಿಡಿಯೋಗಳು. ಒಮ್ಮೊಮ್ಮೆ ಆ ವಿಡಿಯೋ ನೋಡಿ ನಗ್ತಾ ಇರ್ತೀನಿ. ಇವತ್ತು ಹತ್ಬಿಟ್ಟೆ, ತುಂಬ ಮನಸ್ಸಿಗೆ ನೋವಾಯಿತು. ಏನು ಮಾಡೋದು, ಯಾಕೆ ಹಿಂಗೆ ಮಾಡಿದರು ಅಣ್ಣ ಅಂತ ಗೊತ್ತಾಗಲಿಲ್ಲ. ಆದ್ರೆ ಅದು ಎದೆ ನೋವು ಅಂದ್ರೆ ಹುಡುಗಾಟಿಕೆ ತೊಗೋಬೇಡಿ ಅಣ್ಣ. ಅದನ್ನು ಹುಷಾರಾಗಿ ದವಾಖಾನೆಗೆಲ್ಲ ತೋರಿಸ್ಕೊಂಬರ್ರಿ. ಅದನ್ನಷ್ಟು ಸುಲಭವಾಗಿ ಬಿಡಬೇಡಿ. ಯಾಕಂದ್ರೆ ಈಗೆಲ್ಲ ಸಣ್ಣವರಿಗೆ ಈ ಥರ ಪ್ರಾಬ್ಲಮ್ ಬರಾಕತ್ತಿದೆ. ಆರವ ನೀವು ದೀಪಾ ಸಿಸ್ಟರು ಚೆನ್ನಾಗಿ 100 ಕಾಲ ಬಾಳಬೇಕನ್ನೋ ಎಲ್ಲ ಇಡೀ ಜಗತ್ತದ ಆಸೆ ಇದೆ. ಇಷ್ಟೆಲ್ಲ ಹೆಸರುವಾಸಿ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಬೆಳೆದಿರಿ. ಆ ಥರ ಮಾಡೋಕ್ಕೆ ಹೋಗಬೇಡಿ ಅಣ್ಣ. ಎಲ್ಲರೂ ಕಮೆಂಟುಗಳು ಓದಿದೆ, ವಿಡಿಯೋ ನೋಡ್ಕೋತ ಕಮೆಂಟುಗಳು ಓದಿದೆ ಅಣ್ಣ. ಎಲ್ಲರ ಕಮೆಂಟು ಅದೇ, ದೀಪಾ ಸಿಸ್ಟರ್ ಹತ್ತಿದ್ದು ನೋಡಿ ನನಗೂ ಅಳು ಬಂತು. ಒಂದು ಹೆಣ್ಣಿನ ಮನಸ್ಸು ಒಂದು ಹೆಣ್ಣಿಗೆ ಗೊತ್ತಾಗೋದು 100ಕ್ಕೆ 100 ನಿಜ ನೋಡಿ. ಯಾಕಂದ್ರೆ ದೀಪಾ ಸಿಸ್ಟರ್ ಹತ್ತಿದ್ದು ನೋಡಿ ನಿಮಗಷ್ಟೇ ಅಳು ಬಂದಿದೆ. ನಾನು ಅದನ್ನು ಆ ಘಟನೆಯನ್ನು ಅನುಭವಿಸ್ತೈಕಿ. ನಿಜವಾಗ್ಲೂ ಜೀವನದಲ್ಲಿ ಎಷ್ಟು ಕಷ್ಟ ಐತಂದ್ರೆ, ಒಂದು ಒಂಟಿ ಹೆಣ್ಣು ಮಗಳು ಜೀವನ ಮಾಡಬೇಕಂದ್ರೆ ಮಾಡ್ಕೊತಿದ್ರೆ ಮಂದಿ ಕಾಟ, ಬೇಡ್ಕೊತಿದ್ರೆ ನಾಯಿ ಕಾಟ. ದೀಪಾ ಸಿಸ್ಟರಿಗೂ ನನಗೆ ಯಾರಪ್ಪ ನಮ್ಮ ಮಗ ನನಗೆ ಅಂತ ಅವರಿಗೂ ಅನಿಸೋದು ಸಹಜ. ಅವ್ರಿಗೆ ಗೊತ್ತಿರಲ್ಲ ಪ್ರಾಕ್ ಮಾಡೋದು. ಗೊತ್ತಿದ್ರೆ ಅವ್ರು ನಿಜವಾಗ್ಲೂ ಅಷ್ಟು ಹತ್ತಿದ್ದಿಲ್ಲ. ಗೊತ್ತಿಲ್ಲದಕ್ಕೆ ಅವ್ರು ಅಷ್ಟು ಹತ್ತಿದ್ದಾರೆ. ಈ ಥರ ಮಾಡಬೇಡ ಪ್ರೇಮು ಅಣ್ಣ ಅಂತ ಭಾಳ ಮಂದಿ ಕಮೆಂಟ್ ಹಾಕಿರಿ. ಅಣ್ಣನೂ ಆ ಥರ ಅಲ್ಲ, ಅವನು ಬೇಕಂತನೂ ಮಾಡಿಲ್ಲ. ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಒಂದು ಆಗಿದೆ. ಅದು ಪ್ರ್ಯಾಕ್ ಮಾಡೋಕ್ಕೆ ಹೋಗಿ ನಿಜವಾಗ್ಲೂ ಇದು ಆಗಿಬಿಟ್ಟಿದೆ ಅದು. ಅಣ್ಣ ಇನ್ನೊಮ್ಮೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವೆಲ್ಲರೂ ಏನಂತೀರಿ, ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರು ನೀವೇನಂತೀರಿ ಕಮೆಂಟ್ ಮಾಡಿ. ಅಣ್ಣ ಮಾಡಿದ್ದು ತಪ್ಪು. ಅಣ್ಣನ ಕಡೆ ಧಿಕ್ಕಾರ ನೋಡಿ. ನನಗೊಂದು ಧಿಕ್ಕಾರ ನನ್ನ ಕಡೆ ಅಂತ ಅಣ್ಣನಿಗೊಂದು ಧಿಕ್ಕಾರ. ನಿಮ್ಮದೆಲ್ಲ ಓಟು ದೀಪಾ ಸಿಸ್ಟರ್ಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಆ ನೋವು ಎಂಥದ್ದು ಅನ್ನೋದು, ಆ ನೋವನ್ನ ಅನುಭವಿಸ್ತೈಕಿ ನನಗೆ ಗೊತ್ತು. ಆದರೆ ನಿಮಗೂ ಎಲ್ಲರಿಗೂ ಗೊತ್ತೈತಿ. ಅನುಭವಿಸ್ಲಿಕ್ಕೂ ಒಂದು ಜೀವನದ ಬಗ್ಗೆ, ನಾವು ಜೀವದ ಬಗ್ಗೆನೇ ನಾವು ಇಷ್ಟೆಲ್ಲ ಮಾಡ್ತೀವಂದ್ರೆ ಒಂದು ಜೀವಕ್ಕನೇ ಬೆಲೆ ಬೇಕಲ್ಲ. ನಮ್ಮ ಜೀವಕ್ಕೆ ನಮಗೆ ಬೆಲೆ ಕೊಟ್ಕೋಬೇಕಲ್ಲ. ನಮ್ಮ ಜೀವನ ನೋಡ್ಕೋಬೇಕು. ನಮ್ಮ ಜೀವನನೇ ಇವತ್ತು ಇಟ್ಟು ಸಾಹಸ ಮಾಡೋಕ್ಕೆ ಪ್ರಾಕ್ ಮಾಡೋಣ. ಚಿಕ್ಕದು ಬಂಗಾರ ವಿಷಯಕ್ಕೆ ಮಾಡು, ರೊಕ್ಕ ವಿಷಯಕ್ಕೆ ಪ್ರಾಕ್ ಮಾಡು. ರೊಕ್ಕ ಬಂಗಾರ ಹೋಗುತ್ತಾ ಬಂದರೆ ಬರುತ್ತೆ. ಅದಕ್ಕೆ ಎಷ್ಟು ಯಾರೂ ಪಶ್ಚಾತ್ತಾಪ ಪಡಲ್ಲಣ್ಣ. ಯಾಕಂದ್ರೆ ಇದು ಜೀವ ಅಣ್ಣ. ನಿನಗೋಸ್ಕರ ಆರವ ದೀಪಾ ಸಿಸ್ಟರು ಇವತ್ತು ನಿನಗೋಸ್ಕರ ಅಂತ ಜೀವನ ಮಾಡ್ತಾಯಿರ್ತಾರೆ. ಮತ್ತು ನಿಮಗೆ ಹಿಂಗೆ ಆತಂದ್ರೆ ಅವ್ರು ದೀಪಾ ಸಿಸ್ಟರ್ ಮನಸ್ಸಿಗೆ ಎಷ್ಟು ನೋವಾಗಲ್ಲ. ಅವರು ತುಂಬ ಗಟ್ಟಿ. ಪಾಪ ಫೋನ್ ಹಚ್ತೀನಂತಾರೆ. ಸಾಯಿ ಅಣ್ಣ ಹೇಳಿದ್ರು ಹುಡುಗಾಟಿಕೆ ಭಾಳ ಐತಿ ಪ್ರೇಮುಗ ಅಂತ. ಅದೇ ಥರ ಮಾಡ್ತಿರಲ್ಲ. ಹುಡುಗಾಟಿಕೆ ಇರ್ಬೇಕಣ್ಣ. ಜೀವನನೇ ಹುಡುಗಾಟಿಕೆ ಅಲ್ಲ. ಮೊದಲು ಜೀವನ ಮುಖ್ಯ, ಆಮೇಲೆ ಹುಡುಗಾಟಿಕೆ ಮುಖ್ಯ. ಮಾಡಿ ಅಣ್ಣ, ಪ್ರಾಕ್ ಮಾಡಿ. ಬಂಗಾರ ವಿಷಯಕ್ಕೆ ಹಣ ವಿಷಯಕ್ಕೆ ಮಾಡಿ. ಬಾಯ್, ಗುಡ್ ನೈಟ್.